ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇವತ್ತು ಅಥವಾ ನಾಳೆ ಜೈಲಿನಿಂದ ರನ್ಯಾ ರಾವ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಕಾಫಿ ಪೋಸ ಜಾರಿ ಬಳಿಕ ಬಿಡುಗಡೆ ಭಾಗ್ಯ ಈಗ ಲಭ್ಯವಾಗಿದೆ. ಕಾಫಿ ಪೋಸ ಜಾರಿ ಆಗುವಂತಹ ಸಂದರ್ಭದಲ್ಲಿ ಕಾಫಿ ಪೋಸ ಜಾರಿಯಾಗಿ 1 ವರ್ಷ ಇವತ್ತಿಗೆ. ಸೊ 1 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ನಟಿ ರನ್ಯಾ ರಾವ್. 102 ಕೋಟಿ ಮೌಲ್ಯದ ಚಿನ್ನ ಕಳ್ಳ ಸಾಗಣೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ ಇದೀಗ ಜೈಲಲ್ಲಿದ್ದಾರೆ. ಈ ಹಿಂದೆ ಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಂಡಿದ್ರು. ಆದ್ರೆ ಕಾಫಿ ಪೋಸ ಕಾರಣಕ್ಕಾಗಿ ನಟಿ ರನ್ಯಾ ರಾವ್ ಜೈಲಲ್ಲೇ ಇದೆ. ಇವತ್ತಿಗೆ 1 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಬಿಡುಗಡೆ ಭಾಗ್ಯ ಲಭಿಸಿದೆ. ಕಾಫಿ ಪೋಸ ಆಕ್ಟ್ ಅನ್ವಯ ಆದರೆ ಕನಿಷ್ಠ 1 ವರ್ಷ ಜಾಮೀನು ಸಿಕ್ಕರೂ ಹೊರಬರುವಂತಿಲ್ಲ. ಯಾವಾಗ ಜಾಮೀನು ಪಡ್ಕೊಂಡ್ರು ಕೂಡ ಅವರು 1 ವರ್ಷ ಜೈಲಲ್ಲೇ ಇರಬೇಕು ಈ ಒಂದು ಆಕ್ಟ್ ಪ್ರಕಾರ. ಆ ಕಾರಣಕ್ಕಾಗಿ ಜಾಮೀನು ಸಿಕ್ಕಿದ್ರು ಕೂಡ ನಟಿ ರನ್ಯಾ ರಾವ್ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ಇವತ್ತಿಗೆ 1 ವರ್ಷ ಆಗಿದೆ. ಇದೀಗ ಕಾಫಿ ಪೋಸ ಆಕ್ಟ್ ಜಾರಿಯಾಗಿ ಈ ಹಿನ್ನೆಲೆಯಲ್ಲಿ ಇದೀಗ ಯಾವಾಗ ಬೇಕಾದರೂ ಬಿಡುಗಡೆ ಆಗಬಹುದು. ಯಾಕಂದರೆ ಇವತ್ತು ಆಗಬಹುದು ಅಥವಾ ನಾಳೆ ಕೂಡ ಆಗುವಂತಹ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಸ್ವಲ್ಪ ರಿಲೀಫ್ ಕೂಡ ಸಿಕ್ಕಿದೆ ನಟಿ ರನ್ಯಾ ರಾವ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದ್ರು ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಇದೀಗ ಬಿಡುಗಡೆ ಆಗುವಂತಹ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ? ಕಾಫಿ ಪೋಸ ಆಕ್ಟ್ ಅಡಿಯಲ್ಲಿ ಏನೆಲ್ಲ ನಿಯಮಗಳು ಬರುತ್ತೆ? ಭವ್ಯ, ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನ ಆಗಿ ಈಗಾಗಲೇ 1 ವರ್ಷ ಆಗಿದೆ. ಆದ್ರೆ 1 ವರ್ಷ ಆದ್ರೂ ಕೂಡ ಆಕೆಗೆ ಆ ಒಂದು ಕೇಸ್ ನಡೀತಿದ್ದಂತ ಸಂದರ್ಭದಲ್ಲಿಯೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಜಾಮೀನು ಸಿಕ್ಕರೂ ಕೂಡ ಆಕೆ ಬಿಡುಗಡೆ ಆಗುವಂತ ಭಾಗ್ಯ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಆಕೆಯ ವಿರುದ್ಧ DRI ಅಧಿಕಾರಿಗಳು ಕಾಫಿ ಪೋಸ ಆಕ್ಟ್ ಅನ್ನ ಹಾಕಿ ಆಕೆಯನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದನ್ನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಕಾಫಿ ಪೋಸ ಆಕ್ಟ್ ಹಾಕಿದ್ರೆ ಆಕೆ ಸುಮಾರು 1 ವರ್ಷಗಳ ಕಾಲ ಆದ್ರೂ ಕೂಡ ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ಕೂಡ ಜೈಲಿನಲ್ಲಿ ಇರಬೇಕಾಗುತ್ತೆ. ಜೈಲು ವಾಸ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಸೀರಿಯಸ್ ಆದಂತ ಪ್ರಕರಣ ಅಂತೇಳಿ DRI ಅಧಿಕಾರಿಗಳು ಪರಿಗಣಿಸಿದ್ರು. ಜೊತೆಗೆ ರೆಗ್ಯುಲರ್ಲಿ ಈಕೆ ಸುಮಾರು 50ರಿಂದ 100 kg ಗೋಲ್ಡ್ ಅನ್ನ ಪದೇ ಪದೇ ಹಂತವಾಗಿ ತನ್ನ ಸ್ನೇಹಿತರ ಮೂಲಕ ಅಂದ್ರೆ ಅಕ್ಯೂಸ್ಡ್ಗಳಿದ್ದಾರಲ್ಲ ಅವರ ಮೂಲಕ ದುಬೈಗೆ ಹೋಗಿ ಆಗಾಗ ಹೋಗಿ ಈ ರೀತಿಯಾಗಿ ಸ್ಮಗ್ಲಿಂಗ್ ಮಾಡಿದಾಳೆ ಅಂತ ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ಈಕೆ ಹೆಬಿಚುವಲ್ ಆಗಿ ಒಂದು ಕೃತ್ಯ ಎಸಗಿದ್ದಾಳೆ ಅನ್ನುವಂಥ ಕಾರಣದಿಂದಾಗಿ ಆಕೆಯ ವಿರುದ್ಧ ಕಾಫಿ ಪೋಸ ಆಕ್ಟ್ ಹಾಕುವಂಥ ಕೆಲಸವನ್ನ DRI ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಆಕೆ 1 ವರ್ಷಗಳ ಕಾಲ ಜಾಮೀನು ಸಿಕ್ಕರೂ ಕೂಡ ಹೊರಗಡೆ ಬರೋದಕ್ಕೆ ಆಗಿರಲಿಲ್ಲ. ಇವತ್ತಿಗೆ ಆಕೆ ಜೈಲು ಸೇರಿ 1 ವರ್ಷ ಆಯಿತು. 1 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕಾಫಿ ಪೋಸ ಆಕ್ಟ್ ಅಡಿ ಆಕೆ 1 ವರ್ಷ ಜೈಲು ವಾಸ ಅನುಭವಿಸಿದಂತಾಗಿದೆ. ಹೀಗಾಗಿ ಆಕೆ ಇವತ್ತು ಸಂಜೆ ಅಥವಾ ನಾಳೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಮೂಲಗಳು ಗೊತ್ತಾಗ್ತಿದೆ. ಯಾಕಂದರೆ ಅವರ ಪರ ವಕೀಲರು ಹೋಗಿ ಜೈಲಿಗೆ ತಿಳಿಸ್ಬೇಕಾಗುತ್ತೆ ಮತ್ತು ಕೋರ್ಟ್ಗೂ ಕೂಡ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಯಾಕಂದರೆ 1 ವರ್ಷಗಳ ಕಾಲ ಕಾಫಿ ಪೋಸ ಆ್ಯಕ್ಟ್ ನಮ್ಮ ಕಕ್ಷಿದಾರರಿಗೆ 1 ವರ್ಷಗಳ ಕಾಲ ಇರಬೇಕಾಗಿತ್ತು. ಕಾಫಿ ಪೋಸ ಆ್ಯಕ್ಟ್ ಹಾಕಿದ್ರು. ಈಗ 1 ವರ್ಷ ಆಗಿದೆ. ಹೀಗಾಗಿ ಕಾಫಿ ಪೋಸ ಆ್ಯಕ್ಟ್ ಅಡಿ ಆಕೆ ಈಗಾಗಲೇ ಶಿಕ್ಷೆಯನ್ನು ಅನುಭವಿಸಿದ್ದಾಳೆ. ಹೀಗಾಗಿ ಆಕೆ ರಿಲೀಸ್ ಮಾಡಬೇಕು ಅಂತೇಳಿ ಅವರ ವಕೀಲರು ಹೋಗಿ ಕೋರ್ಟ್ಗೆ ಮತ್ತೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಮತ್ತೆ ಜೈಲಾಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದಂಥ ಬಳಿಕ ಆಕೆಯನ್ನ ಹೊರಗಡೆ ಕಳಿಸುವಂತ ಅಂದ್ರೆ ರಿಲೀಸ್ ಆಗುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೂ ಕೂಡ ಆಕೆಗೆ ಒಂದಷ್ಟು ರಿಸ್ಟ್ರಿಕ್ಷನ್ಗಳನ್ನು ಕೂಡ ಹಾಕಲಾಗುತ್ತೆ. ಈಗಾಗಲೇ ಷರತ್ತುಬದ್ಧ ಜಾಮೀನನ್ನ ಅಂದ್ರೆ ಜಾಮೀನು ಆದೇಶ ನೀಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತು ನೀಡಲಾಗುತ್ತೆ. ಅದೇ ಈಗ ಹೊರಗಡೆ ಬಂದ ಬಳಿಕ ಕೂಡ ಆ ಷರತ್ತುಗಳು ಕೂಡ ಅನ್ವಯ ಆಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.